ಇವತ್ತಿನ ದಿನ ಒಂದು ಅದ್ಭುತ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಆ ಥರದ ರೆಸಿಪಿ ಮಾಡೋದಕ್ಕೂ ಸುಲಭ. ಬೀಟ್ರೂಟ್ ರೈಸ್ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ತೊಗೊಂಡು ತೊಳೆದು ಉದುರುದ್ರಾಗಿ ಅನ್ನ ಮಾಡ್ಕೊಳ್ಬೇಕು. ಬೇರೆ ಉಳಿದಿರೋ ಅನ್ನ ಇದ್ದರೆ ಅದು ಸಹ ನಡೆಯುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಒಂದು ಪಲಾವ್ ಎಲೆ, ಸ್ವಲ್ಪ ಕರಿಬೇವು ಹಾಗೂ 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ಇದಕ್ಕೆ ಇವಾಗ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಶುಂಠಿ ಹಾಕಿದ್ರೆ ಸಾಕು. ಹೀಗೆ ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಚೆನ್ನಾಗಿ ಹುರ್ಕೊಂಡು 1 ಟೊಮ್ಯಾಟೋನ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು, ಹಾಗೆ 1 ಕಪ್ಪು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೆ. ತುರಿ ಸ್ವಲ್ಪ ಹೀಗೆ ದೊಡ್ಡದಾಗಿದ್ದರೆ, ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ. ಅಂದರೆ 1 ಕಪ್ ಅಕ್ಕಿ ಅಲ್ವಾ, ಸೊ 1 ಕಪ್ ಬೀಟ್ರೂಟು ಹಾಕಬೇಕು. ಹೀಗೆ ಚೆನ್ನಾಗಿ 1 ನಿಮಿಷ ದೊಡ್ಡ ಊರಿನಲ್ಲಿ ಕೈ ಬಿಡದೆ ಮಚ್ಚುತ್ತಾ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ 1/4 ಚಮಚದಷ್ಟು ಅರಿಶಿನ, 1 ಚಮಚ ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕಿ. 1 ಕಪ್ ಅಕ್ಕಿಗೆ ಈ ರೀತಿ ನಾನು ತೋರಿಸಿದ್ನಲ್ಲ, ಈ ರೀತಿ 1 ಚಮಚದಷ್ಟು ಉಪ್ಪು ಹಾಕಿದ್ರೆ ಸರಿಯಾಗುತ್ತೆ. ಹೆಚ್ಚು ಕಡಿಮೆ ನಿಮಗೆ ಬೇಕಾದಂಗೆ ಹೊಂದಿಸ್ಕೊಳ್ಳಿ. ಆಮೇಲೆ ನೋಡಿ ಹೀಗೆ ಮೆತ್ತಗಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಬೀಟ್ರೂಟ್ ಎಲ್ಲ ಸಂಪೂರ್ಣ ಬೆಂದು ಮೆತ್ತಗಾದಮೇಲೆ 2 ಚಮಚದಷ್ಟು ಪಾವ್ ಭಾಜಿ ಮಸಾಲ, ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ ಹಾಕಬೇಕು. ನಾನೊಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿ ಉರಿ ಸ್ವಲ್ಪ ಕಡಿಮೆ ಮಾಡಿ ಪುನಃ ಸ್ವಲ್ಪ ಹೊತ್ತು ಚೆನ್ನಾಗಿ ಮಗ್ಚಬೇಕು. ಆ ನಂತರ ಇದಕ್ಕೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕ್ಕೊಳ್ಬೇಕು. ನಾನು ಆಗಲೇ ಹೇಳ್ದಂಗೆ ಉಳಿದಿರೋ ಅನ್ನ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಬೋದು, ಅಥವಾ ಕುಕ್ಕರಲ್ಲಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಅಕ್ಕಿ ತೊಳೆದು ಹಾಕಿ ವಿಸಿಲ್ ಮಾಡಿ ಆ ರೀತಿ ಬೇಕಾದರೂ ಇದನ್ನು ಮಾಡ್ಬೋದು. ಚೆನ್ನಾಗಿ ಇವಾಗ ಮಗ್ಚಿದ್ರೆ ಆಯಿತು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಬೀಟ್ರೂಟ್ ತವಾ ಪುಲಾವ್ ಅಂತ ಬೇಕಾದರೂ ಕರಿಬೋದು. ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿ ಲೈಟ್ ಡಿನ್ನರ್ ಥರ ಎಲ್ಲ ಬಳಸ್ಬೋದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಉದುರಿಸೋಣ. ನಿಮಗೆ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಳ್ಬೋದು. ಟೊಮೆಟೊ ಹುಳಿ ಇದ್ದರೆ ನಿಂಬೆಹಣ್ಣಿನ ರಸ ಬೇಡ. ಬಟ್ ಖಂಡಿತ ಟ್ರೈ ಮಾಡಿ, ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.